ನಂಗ್ ಭಯ ಸ್ಟಾರ್ಟ್ ಆಗೋದು ವಿರಾಟ್ ಕೊಹ್ಲಿ ಇಲ್ಲ ಫಿಲ್ ಸಾಲ್ಟ್ ಔಟ್ ಆದ್ಮೇಲೆ. ಆದ್ರೂ ಮಚ್ಚಾ ಶ್ರೇಯಸ್ ಅಯ್ಯರ್ದು ಅವೇ ಗೇಮ್ಸ್ ಸ್ಟ್ಯಾಟ್ಸ್ ನೋಡಿದ್ರೆ ಭಯಂಕರವಾಗೈತೆ ಈ ಸೀಸನ್. ಅಕಸ್ಮಾತ್ ಹಣ ಫೈನಲ್ಸ್ ಗೆದ್ಬಿಟ್ರೆ ಸೆಲೆಬ್ರೇಷನ್ ಬೇರೆ ಲೆವೆಲ್ ಅಲ್ಲಿ ಇರ್ತದೆ. ಅದೇ ಎಲ್ಲ ಕರ್ನಾಟಕ ಪಟಾಕಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ನಮ್ಗ್ ಒಂದ್ ಮ್ಯಾಚ್ ಅಲ್ಲಿ ಸ್ಪಾರ್ಕ್ ಕಾಣಿಸಿಲ್ಲ, ಹೊಡಿತ ನೆಕ್ಸ್ಟ್ ಮ್ಯಾಚ್ ನಂಗೆ ಒಂದ್ ಇಂಟೆಂಟ್ ಕಾಣಿಸಿಲ್ಲ, ಏನಿಲ್ಲ. ಓಕೆ, ವೆಲ್ಕಮ್ ಬ್ಯಾಕ್. ಸೊ RCB 9 ವರ್ಷ ಆದ್ಮೇಲೆ ಫೈನಲ್ಸ್ ಹೋಗಿದೆ. ಸೊ ನಾವು ಆಲ್ರೆಡಿ ಪೋಸ್ಟ್ ಮ್ಯಾಚ್ ಕೂಡ ಮಾಡಿದೀವಿ, ಕ್ವಾಲಿಫೈರ್ 1. ಸೊ ಬನ್ನಿ ಈಗ ಫೈನಲ್ ಬಗ್ಗೆ ಮಾತಾಡೋಣ. ಯಾವ ತರ ಪ್ರಿಪೇರ್ ಆಗ್ಬೋದು RCB ಅಂತ. ಸುಜನ್, ಸ್ಟಾರ್ಟ್ ಮಾಡಪ್ಪ. ಪಂಜಾಬ್ ನ ಹೊಡೆದ್ಬಿಟ್ಟು ಫೈನಲ್ ಹೋಗಿರೋದು RCB. ಟ್ಯೂಸ್ಡೇ ಫೈನಲ್ ಮ್ಯಾಚ್ ಇದೆ. ಆಲ್ಮೋಸ್ಟ್ ಎಲ್ಲ RCB ಫ್ಯಾನ್ಸ್ ಗಳು ಕನ್ಸು ನನ್ಸಾಗ ದಿನ ಅಂತ ನನ್ಗೆ ಯಾಕೋ ಅನ್ನಿಸ್ತೈತೆ. ನನಗ್ ಅನ್ಸೈತೆ ಈ ಸಲ ಕಪ್ ಹೊಡಿಯೋದ್ ನಾವೇ ಅಂತ. ಪ್ರತಿ ಸಲ ಈ ಸಲ ಕಪ್ ನಮ್ದೇ ನಮ್ದೇ ಅಂದಿ 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 ಈ ಸಲ ಎಲ್ಲ ದೇವ್ರುಗಳೆಲ್ಲ ಒಂದೇ ಸಲ ಹೊಲ್ದವ್ರೆ, ಎಲ್ಲ ಹೊಡಿತೀವಿ ಈ ಸಲ ಕಪ್ಪು. ನಂಗೆ ಯಾಕೋ ಫುಲ್ ಫೈನಲ್ ಬಗ್ಗೆ ಬ್ಯಾಡ್ ವೈಬ್ಸ್. ಅಣ್ಣ ಏನ್ ಅನ್ಸುತ್ತೆ RCB ಪ್ಲೇಯಿಂಗ್ 11 ಅಂದ್ರೆ ಟಿಮ್ ಡೇವಿಡ್ ಮತ್ತೆ ವಾಪಸ್ ಅವ್ರು ಬರ್ತಾರೆ, ಇಲ್ಲಾಂದ್ರೆ ಲಿವಿಂಗ್ಸ್ಟನ್ ನಾರ್ಮಲ್ ಸೇಮ್ ಪ್ಲೇಯಿಂಗ್ 11 as ಕ್ವಾಲಿಫೈರ್ 1. ನಂಗೇನೋ ಫೈನಲ್ ಅಲ್ಲಿ ಇರ್ತಾರೆ ಟಿಮ್ ಡೇವಿಡ್ ಅನ್ಸ್ತಿದೆ. ಇಷ್ಟ ದಿನ ಲೀಗ್ ಮ್ಯಾಚ್ ಗಳಲ್ಲಿ ಸ್ವಲ್ಪ ಬ್ಲಂಡರ್ಸ್ ಗಳು ನೋಡಿದೀವಿ, ಆದ್ರೆ ಫೈನಲ್ಸ್ ಅಂತ ಬಂದಾಗ ಆತರ ಬ್ಲಂಡರ್ಸ್ ಗಳು ನಾವು ಮಾಡಂಗಿಲ್ಲ. ಸೊ ಏನೇನ್ ಚೇಂಜಸ್ ಅಥವಾ ಏನೇನ್ದ್ರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ಮಾಡ್ಬೇಕು RCB ಕಪ್ ಎತ್ತಕ್ಕೆ. ಏನ್ ಚೇಂಜಸ್ ಮಾಡ್ಬಾರ್ದು, ಈ ಕಂಪೇರಿಟಿವ್ಲಿ ಯಾವ ಚೇಂಜಸ್ ಹೋಗ್ಬಾರ್ದು. ಈಗ ಹೆಂಗಿದೆ ಟೀಮು ಆ ತರ ಟೀಮ್ ಅಲ್ಲೇ ಮುಂದೆ ಹೋಗಿ ಅಂದ್ರೆ ಈಗಿರೋ ಫಾರ್ಮ್ ಇರೋದನ್ನ ಹಿಂಗೆ ಮೇಂಟೈನ್ ಮಾಡ್ಬೇಕು. ಮೈಂಡ್ ಸೆಟ್ ಯಾವ ತರ ಇರ್ಬೇಕು ಅಂದ್ರೆ, ಟಾಸ್ ಸೋದ್ರು ಪರವಾಗಿಲ್ಲ, ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರೋ ಪರವಾಗಿಲ್ಲ, ಫುಲ್ ರನ್ಸ್ ತುಂಬಾ ಕಲೆ ಹಾಕ್ಬೇಕು. ನಮ್ ಬ್ಯಾಟಿಂಗ್ ಡೆಪ್ತ್ ಎಷ್ಟೈತೆ ಅಷ್ಟನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ರನ್ಸ್ ಕಲೆ ಹಾಕ್ಲೇಬೇಕು. ಯಾಕಂದ್ರೆ ನಮ್ ಬೌಲಿಂಗ್ ಯೂನಿಟ್ ಗೆ ಕೆಪಾಸಿಟಿ ಐತೆ, ಲೈಕ್ ಅದನ್ನ ಡಿಫೆಂಡ್ ಮಾಡೋ ತರ. ಒಟ್ನಲ್ಲಿ ರನ್ಸ್ ಕಲೆ ಹಾಕ್ಬೇಕು. ಫಸ್ಟ್ ಬ್ಯಾಟಿಂಗ್ ಏನೋ ಟಾಸ್ ಹೋದ್ರಿ ಆತರ ಏನಾರು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡು, ಟಾಸ್ ಹೋದ್ವಿ ನೆಕ್ಸ್ಟ್ ಹೊಡೆದ್ರು ಚೇಸ್ ಮಾಡ್ಬಿಡ್ತಾ ಇರೋದಲ್ಲ, ಎಷ್ಟಾಗುತ್ತೆ ಅಷ್ಟು ರನ್ ಹೊಡಿತಾ ಇರ್ಬೇಕು. ಮಚ್ಚಾ ನಮ್ ಕಡೆ ಪ್ರಾಬ್ಲಮ್ ಏನು ಅಂದ್ರೆ, ಸರಿ ಓಪನಿಂಗು ಸಕ್ಕತ್ತಾಗೆ ಬರುತ್ತೆ. ನಂಗ್ ಭಯ ಸ್ಟಾರ್ಟ್ ಆಗೋದು ವಿರಾಟ್ ಕೊಹ್ಲಿ ಇಲ್ಲ ಫಿಲ್ ಸಾಲ್ಟ್ ಔಟ್ ಆದ್ಮೇಲೆ. ಅಲ್ಲಿಂದ ನನಗೆ ನಂಬಿಕೆನೆ ಇಲ್ಲ, ಟಿಮ್ ಡೇವಿಡ್ ಇಲ್ಲ ಅಲ್ಲಿ ಕೆಳಗಡೆ ಅಂತ. ಅಂದ್ರೆ ಪಟಿದಾರ್ ಆಡ್ತಾ ಇಲ್ಲ. ಅವತ್ ಜಿತೇಶ್ ಶರ್ಮಾ ಆಡಿದ್ದು ಒಪ್ಕೋಬೇಕು, ಎಲ್ಲಾರು ಖುಷಿ ಪಡೋ ವಿಷಯನೇ. ಬಟ್ ಜಿತೇಶ್ ಶರ್ಮಾ ಅವತ್ ಆಡಿದ್ನ ಡೈಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಬಟ್ ರಜತ್ ಪಟಿದಾರ್ ಫಾರ್ಮ್ ಬರ್ಲೇಬೇಕು. ಒಂದೇ ಗೇಮ್ ಇರೋದು ಫೈನಲ್ ಗೆಲ್ಲಕ್ಕೆ, ಬರ್ಲೇಬೇಕು ರಜತ್ ಪಟಿದಾರ್ ಅವತ್ತು. ರಜತ್ ಬಗ್ಗೆ ಮ್ಯಾಚ್ ನೋಡ್ದೆ ಅನ್ಕೊಂಡ್ರೆ ಒಂದಲ್ಲ ಒಬ್ರಾರು ಹೊಡಿತಾರೆ ಟಾಪ್ ಅಷ್ಟು ಜನದಲ್ಲಿ, ಟಾಪ್ 6 ಜನದಲ್ಲಿ. ಸೊ ಪ್ರಾಬಲಿ ಸೇವಿಂಗ್ ಇಟ್ ಫಾರ್ ಫೈನಲ್ಸ್ ಅಂತ ಅಂತಾರಲ್ಲ, ಹಂಗೆ ಆತರ ಇರ್ಬೋದೇನೋ ರಫ್ ಅದು. ಪಟಿದಾರ್ನ ಬ್ಯಾಕ್ ಮಾಡಿರೋ ಭರತ ಯಾರನ್ನು ಬ್ಯಾಕ್ ಮಾಡಿ ಇಲ್ಲ ನಾನು ಬ್ಯಾಕ್ ಮಾಡ್ತೀನಿ ರಜತ್ನ ಫೈನಲ್ ಅಲ್ಲಿ. ಯಾಕೆಂದ್ರೆ ಹೋದ್ ಮ್ಯಾಚ್ ನೋಡಿದ್ದು, ಹೋದ್ ಮ್ಯಾಚ್ ಇರೋ ಬ್ಯಾಟ್ಸ್ಮನ್ ನಾನು ಹೇಳ್ದಂಗೆ ಭರತ ಮೆನ್ಷನ್ ಮಾಡ್ದಂಗೆ ಒಳ್ಳೆ ಫಾರ್ಮ್ ಬಂದವ್ರು ಅನ್ಕೊಂಡಿದೀನಿ. ಪಕ್ಕ ಅಂದ್ರೆ 1 ಡೌನ್ ಬರ್ಬೇಕು, ವಿಕೆಟ್ ಬಿದ್ದ ತಕ್ಷಣ. ಏನ್ ಗೊತ್ತಾ, ಯಾವಾಗ ಟೆನ್ಷನ್ ಆಗ್ಬೇಕು ಅಂದ್ರೆ ಲಿವಿಂಗ್ಸ್ಟನ್ ತರ ಆಡ್ತಾ ಇರ್ತಾರೆ ನೋಡು, ಅವಾಗ ಟೆನ್ಷನ್ ಆಗ್ಬೇಕು. ಏನ್ ಗುರು ಬ್ಯಾಟ್ ಬಾಲ್ ಎಲ್ಲ ಹೋಗ್ತೈತೆ, ಬ್ಯಾಟ್ ಸ್ವಿಂಗ್ ಏನಿದು, ಏನು ಕ್ಲೂಲೆಸ್ ಆಗಿ ಔಟ್ ಆಗ್ತಾರಲ್ಲ ಅಂತ. ಚೆನ್ನಾಗ್ ಆಡ್ತಾ ಇರುವಾಗ ಆಬ್ವಿಯಸ್ಲಿ ಯಾವ ತರ ಒಂದ್ ಇನ್ನಿಂಗ್ಸ್ ಹೊಡೆದಿದ್ದಾರೆ. ಲಿವಿಂಗ್ಸ್ಟನ್ ಅವತ್ತು ಡ್ರಾಪ್ ಮಾಡಿ ಬೇರೆ ಯಾರನ್ನಾರು ರಿಪ್ಲೇಸ್ಮೆಂಟ್ ನೋಡ್ಬೇಕಾ? ಅಕಸ್ಮಾತ್ ಟಿಮ್ ಡೇವಿಡ್ ಅವರೇ ಬರ್ಬೇಕು. ಇಲ್ಲ ಅಂದ್ರೆ ಟಿಮ್ ಡೇವಿಡ್ ಇಲ್ಲ ಅಂದ್ರೆ ಅವರೇ ಲಿವಿಂಗ್ಸ್ಟನ್. ಬೇಡಪ್ಪ, ನನಗ್ ಗೊತ್ತು ನೀನ್ ಏನ್ ಹೇಳಕ್ ಬರ್ತಾಯಿದ್ದೆ ಅಂತ. ಟೀಮ್ ಸೇಫರ್ಟ್ ಎಲ್ಲ ತರೋದೆಲ್ಲ ಆಗಲ್ಲ ಈಗ, ನೀನು ಸುಮ್ನೆ ಇದ್ಬಿಡು. ಫೈನಲ್ ಟೀಮ್ ಸೇಫರ್ಟ್ಸ್ ಅಂತ ಇದೆ, ಮ್ಯಾಜಿಕ್ ಮಾಡಕ್ಕೆ ಬೇರೆ ಲೀಗ್ ಮ್ಯಾಚ್ ಅಲ್ಲ ಇದು, ಫೈನಲ್ ಲಿವಿಂಗ್ಸ್ಟನ್ ಏನಾದ್ರು ಫೈನಲ್ಸ್ ಅಲ್ಲಿ ಹೊಡೆದ್ಬಿಟ್ರೆ, ಅಕಸ್ಮಾತ್ ನನ್ ಬ್ಯಾಟಿಂಗ್ ಕೊಲಾಪ್ಸ್ ಆಗಿ ಒಬ್ನೇ ನಿಂತ್ಕೊಂಡು ಹೊಡೆದ್ ಗೆಲ್ಸ್ಬಿಟ್ರೆ, ಲೈಫ್ ಲಾಂಗ್ ಪರ್ಸನಲ್ PR ಮಚ್ಚ. ಫುಲ್ ಡಿಪೆಂಡ್ ಮಾಡ್ಬಿಡ್ತೀನಿ ನನ್ನ ಲೈಫ್ ಅಲ್ಲಿ. ಅವ್ನು ಯಾವ ಮ್ಯಾಚ್ ಆಡ್ತಾ ಇದ್ರು ಪರವಾಗಿಲ್ಲ. ನಮ್ಗ್ ಒಂದ್ ಮ್ಯಾಚ್ ಅಲ್ಲಿ ಸ್ಪಾರ್ಕ್ ಕಾಣಿಸಿಲ್ಲ, ಹೊಡಿತ ನೆಕ್ಸ್ಟ್ ಮ್ಯಾಚ್ ನಂಗೆ ಒಂದ್ ಇಂಟೆಂಟ್ ಕಾಣಿಸಿಲ್ಲ, ಏನಿಲ್ಲ. ನಂದಿದ್ದು ಮಾಡಿದ್ರೆ ಫೈನಲ್ ಅಲ್ಲಿ ಮಾಡ್ಬೋದು ಕಣ, ಫೈನಲ್ ಅಲ್ಲಿ ಮಾಡ್ಬೋದು.
ನೀನ್ ಅನ್ಕೊಂಬಿಡ ಹಂಗೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಇಂಗ್ಲಿಷ್ ಪ್ಲೇಯರ್ಸ್ ಮ್ಯಾನ್. ಯಾಕೆ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ ಗೆ ಒಂದೇ ಒಂದ್ ಚಾನ್ಸ್ ಕೊಡಬಾರ್ದು ಫೈನಲ್ ದಿನ? ಗಂಗು ಲಿವಿಂಗ್ಸ್ಟನ್ ಮ್ಯಾಚ್ ಮತ್ತ ಈಗ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಇಂಟರ್ನ್ಯಾಷನಲ್ ಅಷ್ಟೊಂದು ಆಟ ಕ್ರೇಜಿ. ಅಣ್ಣ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟಾಟ್ಸ್, ಏಸಲ್ ಆಡಿರೋ ಫೈನಲ್ ಯಾವ್ದು ಸೋತೆ ಇಲ್ವಂತೆ. ಎಷ್ಟು ಫೈನಲ್ ಆಡೋರೆ ಗೊತ್ತಿಲ್ಲ ಆದ್ರೆ. ಅದೇ ಬ್ಯಾಟಲ್ ಚೆನ್ನಾಗಿರುತ್ತೆ ಇದು. ಒಂದ್ 5-6 ಫೈನಲ್ಸ್ ಆಡವ್ರೆ ಟೋಟಲ್. ಹಾ ಇನ್ನೊಂದ್ ಮೇನ್ ಆಮೇಲೆ ವಿಷಯ, ಹೋದ್ match ಆರೆಂಜ್ ಕ್ಯಾಪ್, ಹೇಳು. ಆರೆಂಜ್ ಕ್ಯಾಪ್ ಸೂರ್ಯಕುಮಾರ್ ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್ ಅವೆಲ್ಲ ತಲೆ ಕೆಸ್ಕೊಂಬಾರ್ದು. ಬೇಕು ಮಚ್ಚ ನಮ್ಗೆ ಆರೆಂಜ್ ಕ್ಯಾಪ್. ಇಲ್ಲಿಗೆ ನಮ್ಗೆ ಕ್ಯಾಪ್ ಬೇಡ. ಕ್ಯಾಪ್ ಮುಖ್ಯ ಅಲ್ಲ, ಕಪ್ ನಮ್ ಮುಖ್ಯ ಕಣೋ. ಟ್ರೋಫಿ ಸಿಕ್ಕಿದ್ರೆ ಮಚ್ಚ ಏನ್ ನ್ಯೂಸ್ ಆರೆಂಜ್ ಕ್ಯಾಪ್ ತಕೊಂಡ್ರೆ ಏನೇಳ ಸುಮ್ನೆ ಕೊಟ್ಟವ್ರ ಅಷ್ಟೇ. ಅವತ್ ಯಾವ್ದು ಹಿಸ್ಟ್ರಿಯಲ್ಲಿ ನಾಪ್ಸ್ಕೊಳಲ್ಲ. ಮುಂಬೈನ ಬೀಟ್ ಮಾಡಿ ಬಂದವ್ರೆ ಅಂದ್ರೆ ಲೈಕ್ ಏನೋ ಇಷ್ಟೋ ಚೇಂಜಸ್ ಮಾಡವ್ರೆ, ಸೊ ಮೋಟಿವೇಟ್ ಮಾಡವ್ರೆ ಅಂತಾನೆ ಅರ್ಥ ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಸೊ ನಾವು ಜಾಸ್ತಿ ಗಾಬರಿ ಆಗೋದ್ ಬೇಡ. ಹೆಂಗಿದ್ರು ನಾವು ಗೆದ್ದಿದೀವಿ ಅವ್ರ ಮೇಲೆ 2 ಮ್ಯಾಚ್ ನಾವು ಈ ಸೀಸನ್ ಕನ್ವಿನ್ಸಿಂಗ್ ಆಗಿ ಗೆದ್ದಿದೀವಿ. ಅದೇ ಲೆಂತ್ ಲೈನ್ ಸಿಂಪಲ್ ಆಗಿ ಇಟ್ಟಿ ಬೌಲಿಂಗ್ ಮಾಡ್ಬೇಕು, ಪ್ರೆಷರ್ ತಗೊಳಂಗಿಲ್ಲ. ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಷ್ಟೇ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಅಷ್ಟೇ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಚೆನ್ನಾಗಿ ರನ್ ಹೊಡಿಬೇಕು, ಸೆಕೆಂಡ್ ಅದೇ ಬೌಲಿಂಗ್ ಮಾಡ್ತಾ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆ ಲೆಂತ್ ಲೈನ್ ನೀಟಾಗಿ ಮೇಂಟೈನ್ ಮಾಡಿ ಪ್ರೆಷರ್ ಹಾಕ್ಬೇಕು, ಹಾಗೂ ವಿಕೆಟ್ ತೆಗ್ದು. ಪ್ಲೇಯರ್ಸ್ ಗಳು ಜೊತೆ ಬರ್ತಾರೆ ಮಚ್ಚ. ಸಕ್ಕದಾಗಿ ಗೆದ್ದಿರೋದು ಲಾಸ್ಟ್ ಮ್ಯಾಚ್ ಮೇಲೆ. ಏನ್ ಒನ್ ಸೈಡೆಡ್ 10 ಓವರ್ ಮ್ಯಾಚ್ ಮುಗಿಸ್ತಾರೆ. ಸೊ ಅದು ಮ್ಯಾಟರ್ ಆಗುತ್ತೆ ಅಂತೀನಿ ನಾನು. ಹೌದು, ಸೈಕಾಲಜಿಕಲಿ ಅವ್ರಿಗೆ ಇರುತ್ತೆ, ಓ ಇವ್ರು ಮಾಡ್ತಾ ಇದಾರೆ ನಂಗೆ ಬೌಲಿಂಗ್, ಸೊ ಲಾಸ್ಟ್ ಮ್ಯಾಚ್ ಹಿಂಗ್ ಆಡಿದೀನಿ, ನೋಡೋಣ ಆಡೋಣ. ಸೊ ಅದನ್ನ RCB ಅಡ್ವಾಂಟೇಜ್ ತಗೊಬೇಕು ನನ್ನ ಪ್ರಕಾರ. ಆದ್ರೂ ಮಚ್ಚ ಶ್ರೇಯಸ್ ಅಯ್ಯರ್ದು ಅವೇ ಗೇಮ್ಸ್ ಸ್ಟ್ಯಾಟ್ಸ್ ನೋಡಿದ್ರೆ ಭಯಂಕರವಾಗೈತೆ ಈ ಸೀಸನ್. ವಾರ್ನಿಂಗ್ ಕಟ್ಟಾಕ್ ಗುಜರಾತ್ ಅಲ್ಲಿ. ಮಾಮೂಲಿ ಏಜ್ಗಳು ಗೊತ್ತಲ್ಲ, ಲೆಂತ್ ಲೈನ್ ಅವ್ರು ಯಾವ ತರ ಆಗ್ತಾರೆ ಅಂತ. ಬೇಗ ಬೇಗ ಮುಗಿಸ್ರು, ಹೊಟ್ಟೆ ಸಿದೈತು, ಊಟ ಮಾಡ್ಬೇಕು. ನೋಡಪ್ಪ ನಿನ್ಗೆ ಹೊಟ್ಟೆ ಹಸಿತಾ ಇದೆ, ನನಗೆ ಕಪ್ಪಿನ ಹಸುವು ಜಾಸ್ತಿ ಆಗೈತಿ, ನಿನಗ್ ಹೊಟ್ಟೆ ಹಸಿತಾ ಇತ್ತು. ಆರ್ ಸಿ ಬಿ ಫ್ಯಾನ್ಸ್ ಗಳು ಎಕ್ಸ್ಟ್ರಾ ಎಮೋಷನ್ಸ್ ತೋರಿಸ್ತವ್ರೆ ಅಂತ ನನ್ಗೆ ಇವಾಗ ಅನ್ಸ್ತೈತೆ. ಯಾಕೆ ಅಂದ್ರೆ ಫೈನಲ್ಸ್ ಹೋದಾಗ ನೀನ್ ಸೆಲೆಬ್ರೇಷನ್ ನೋಡ್ಬೇಕಿತ್ತು. ಅಕಸ್ಮಾತ್ ಹಣ ಫೈನಲ್ಸ್ ಗೆದ್ಬಿಟ್ರೆ ಸೆಲೆಬ್ರೇಷನ್ ಬೇರೆ ಲೆವೆಲ್ ಅಲ್ಲಿ ಇರ್ತದೆ. ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಪಟಾಕಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಬೆಂಗಳೂರಲ್ಲೆಲ್ಲ. ಎಲ್ಲ ಕಡೆ ಹೌದು. ಬೆಂಗಳೂರು ಅಂತಲ್ಲ, ಎಲ್ಲಾ ಕಡೆ. ಅದೇ ಉಡಿ ಡಮ್ ಡಮಾಲ್ ಮಾಡ್ತಾರೆ, ಡಮ್ ಡಮಾಲ್. ಮಾತು ಮ್ಯಾಚ್ ಏನಾರು ಸೋತ್ರೆ ಎಕ್ಸ್ಟ್ರಾ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದ್ ಸೀಸನ್ ಬರುತ್ತೆ, ಮ್ಯಾಚ್ ಹಣ ಆಯ್ತು. ನನ್ ಪೋಸ್ಟ್ ಮ್ಯಾಚ್ ಇರ್ತೀನ ಇರಲ್ವೋ ಗೊತ್ತಿಲ್ಲ. ಇಲ್ಲ ಇವಾಗ ಒಂದೇ ಮಾತು ಇಬ್ರಿಗುವೆ, RCB ವರ್ಷ ಮತ್ತೆ ಇಷ್ಟು ವರ್ಷ, ನಾನ್ ಈ ಸೀಸನ್ ಅಂತ ಹೇಳ್ತಿಲ್ಲ, ಇಷ್ಟು ವರ್ಷದ RCB ಜರ್ನಿಲಿ ನಿಮಗ್ ಜಾಸ್ತಿ ಇಂಪ್ಯಾಕ್ಟ್ ಮಾಡಿರೋ ಪ್ಲೇಯರ್ ಯಾರು? ದೀಕ್ಷಿತ್. ಅಂದ್ರೆ ಈ ಸೀಸನ್ ಬಿಟ್ಟು ನಾನು ABD ಅಂತ ಹೇಳಕ್ ಇಷ್ಟಪಡ್ತೀನಪ್ಪ. ವಿರಾಟ್ ಕೊಹ್ಲಿ. ಅಣ್ಣ ನಾವೇನಾರು ಫೈನಲ್ಸ್ ಗೆದ್ರೆ ಅದು ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ ಸರಿ, ಬಟ್ ABD ಮಾತ್ರ ದಿನ. ಇನ್ನೊಬ್ರು ಇದಾರೆ, ನಿಮಿಷ ಕಣ, ABD ಯೂನಿವರ್ಸಲ್ ಬಾಸ್. 2013 ಅಲ್ಲೇ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಇಲ್ದೇನೆ 175 ಹೊಡೆದಿದ್ರು. ಇವನ್ ತಿಳ್ಕರತ್ನ ದಿವಸ ಮ್ಯಾಚ್ 36 ಬಾಲ್ 33 ಅವ್ರು ಆಡಿದ್ ಒಂದ್ 20 ಬಾಲ್ ಅವ್ರಿಗೆ ಬಂದಿದ್ರೆ ಡಬಲ್ ಸೆಂಚುರಿ ಅವಾಗ್ಲೇ ಆಗೋದೇನ. ಅಣ್ಣ ಫ್ಯಾನ್ಸ್ಗಳು ನಾವುಗಳು ಗೆದ್ರು ಸೋತ್ರು ಒಂದೇ ತರ ತಗೋಬೇಕು. ಜಾಸ್ತಿ ಎಮೋಷನ್ ಇವೇನು ಬೇಡ.